ಮುಂದೆ ಸರ್ ಫಾರೂಕ್ ಸರ್, ಒಂದು ಫೇಮಸ್ ಮಾಸ್ಕ್ ಶೇಖ್ ಜಾಯದ್ ಗ್ರ್ಯಾಂಡ್ ಮಾಸ್ಕ್ ಅಂತ ಹೇಳಿ ಇರೋದೆಲ್ಲಿ ದುಬೈ. ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಭಾರತದ ಟೂರಿಸ್ಟ್ಗಳು ಅಥವಾ ಹಿಂದೂಗಳೇ ಹೋಗ್ಬೇಕು ಅಂದ್ರೂ ಕೂಡ ಹೆಣ್ಣು ಮಕ್ಕಳು ಅಲ್ಲಿನ ಕಸ್ಟಮ್ಗೆ, ಅಲ್ಲಿನ ಸಂಸ್ಕೃತಿಗೆ ಗೌರವವನ್ನ ಕೊಟ್ಟು ಬುರ್ಕಾನೋ ಹಿಜಾಬೋ ಹಾಕೊಂಡು ಹೋಗ್ಬೇಕು. ಹೋಗದೆ ಇರೋರಿಗೆ ಇದೆಲ್ಲ ನಿಯಮ. ನನಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ, ನನ್ನ ಪರಂಪರೆಯನ್ನು ನಾನು ಫಾಲೋ ಮಾಡ್ತೀನಿ, ನನ್ನ ಹಿಜಾಬ್ ಹಾಕೋಲ್ಲ ಅನ್ನೋರು ಆಚೆ ನಿಲ್ಬಹುದು, ಆರಾಮಾಗಿ ನೋಡಬಹುದು. ಆ ನೆಲದ ಸಂಸ್ಕೃತಿಗೆ ಗೌರವ ಕೊಡಬೇಕು ಅನ್ನೋದು ಅಲ್ಲಿ ನಿಯಮ ಕಡ್ಡಾಯ ಮಾಡಬಹುದು. ಅಂದ್ರೆ ಭಾರತದಲ್ಲಿ ಭೂಮಿಯನ್ನ ಪೂಜನೀಯ ಭಾವದಿಂದ, ಇಲ್ಲಿನ ಜಲವನ್ನ ಪೂಜನೀಯ ಭಾವದಿಂದ, ಇಡೀ ದೇಶವನ್ನ ರಾಷ್ಟ್ರಭಕ್ತಿಯ ಭಾವನೆಯಿಂದ ನೋಡಿ ಅಂತ ಹೇಳೋದು ಈ ನೆಲದ ಸಂಸ್ಕೃತಿ. ಆದ್ರೆ ಇದನ್ನ ನಾವು ಧಿಕ್ಕರಿಸ್ತೀವಿ ಅಂತ ಹೇಳಲಿಕ್ಕೆ ಮುಸಲ್ಮಾನರಿಗಲ್ಲ ಸರ್, ಹಿಂದೂಗಳಿಗೂ ಹಕ್ಕಿಲ್ಲ. ಏನ್ ಹೇಳ್ತೀರಿ? ಮೊದಲನೇದಾಗಿ ನಾನು ಹೇಳ್ತೀನಿ ನೋಡಿ ಮೇಡಮ್, ನಾನೊಬ್ಬ ಮುಸಲ್ಮಾನ್ ಆಗಿ ಇಲ್ಲಿ ಕುತ್ಕೊಂಡು ನಾನು ಮಾತಾಡಲ್ಲ. ನಾನು ಒಬ್ಬ ಭಾರತೀಯನಾಗಿ ನಾನು ಇಲ್ಲಿ ಕುತ್ಕೊಂಡು ಮಾತಾಡ್ತೀನಿ. ಯಾಕಂದ್ರೆ ನನಗೆ ನನ್ನ ಧರ್ಮ ಎಷ್ಟು ಮುಖ್ಯನೋ ನನ್ನ ಭಾರತ ದೇಶನೂ ನನಗಷ್ಟೇ ಮುಖ್ಯ. ಯಾಕಂದ್ರೆ ನಾನು ಈ ಭಾರತ ದೇಶದಲ್ಲಿ ಹುಟ್ಟಿದ್ದೀನಿ. ಇಲ್ಲಿರುವ ಸಂಸ್ಕೃತಿಗೆ ನಾನು ಮನ್ಸರ ಒಪ್ತೀನಿ. ಯಾಕಂದ್ರೆ ಇಲ್ಲಿರೋರು ಹೆಂಗಂದ್ರೆ ಪ್ರತಿಯೊಂದು ನಾವು ಎಣಿಕೆ ಹಾಕಿದ್ರೆ ಲೆಕ್ಕ ಸಿಕ್ಕಲ್ಲ, ಅಷ್ಟೊಂದು ವಿಧವಾದ ಜನಗಳಿದ್ದಾರೆ. ನಾವು ಎಲ್ಲರೂ ಹೊಂದಾಣಿಕೆಯಿಂದ ಇದೀವಿ. ನಾನು ಸಾದಿಕ್ ಪಾಷಾ ಅವರಿಗೆ ಮೊದಲನೇದಾಗಿ ಒಂದು ಪ್ರಶ್ನೆ ಮಾಡ್ತೀನಿ. ಏನಂದ್ರೆ, ಇವ್ರು ಒಂದೇ ಮಾತರಂ ಅಂತ ಹೇಳಿದ್ರೆ ಇವರು ಧರ್ರಂತ ಇದ್ ಮಾಡ್ತಾರಲ್ಲ, ಒಂದೇ ಮಾತರಂ ಅಂದ್ರೆ ಅರ್ಥ ಏನು ಅಂತ ನಾನು ಸ್ವಲ್ಪ ಬಿಡಿಸಿ ಸಾದಿಕ್ ಪಾಷಾ ಅವರು. ನೋಡಿ, ಒಂದೇ ಮಾತ್ರ ಅವ್ರಿಗೆ ನಾನು ಮಾತಾಡ್ತೀನಿ. ನೋಡಿ, ಒಂದೇ ಮಾತ್ರನಲ್ಲಿ ಏನೇನಿದೆ ಸರಿಯಾಗಿ ತಿಳಿಸ್ಕೊಳ್ಳಿ. ನೀವು ನಿಮಗೆ ಒಂದೇ ಮುಸಲ್ಮಾನ ಇದ್ರೆ ಮಾಡ್ಕೊಳ್ತೀರಾ ನೀವು? ಮುಸಲ್ಮಾನ ಇದ್ರೆ ಅದು ಅರ್ಥ ಆಗತ್ತೆ. ಮುಸಲ್ಮಾನ ಅಂತ ಇಲ್ಲ ಅಂತ ಹೇಳ್ತೀರಾ? ನಿಮ್ಗೆ ಏನಕ್ಕೆ ಹೇಳ್ಬೇಕು ನಾವು? ನೀವು ಮುಸಲ್ಮಾನ ಇಲ್ಲ ಅಂತ ಹೇಳ್ರಲ್ಲ, ನೀವು ಹೇಳ್ರಲ್ಲ, ನೀವು ನಾನು ಮುಸಲ್ಮಾನ ಅಂತ ಬಂದಿಲ್ಲ ಇಲ್ಲ ಅಂತ ಹೇಳ್ರಲ್ಲ. ಯಾಕೆ ನಿಮ್ಗೆ ನಾವು ಹೇಳ್ಬೇಕು? ಸರಿಯಾಗಿ ತಿಳಿಸ್ಕೊಂಡ್ ಬನ್ನಿ. ಏನೇನಿದ್ದ ಒಂದೇ ಮಾತಂನಲ್ಲಿ ದೇವಿ ದೇವತೆಗಳಿಗೆ ಪೂಜೆ ಮಾಡಿ. ನೀವು ಮುಸಲ್ಮಾನರಲ್ಲಿ ಪೂಜೆ ಮಾಡಿ ಅಂತಿದ್ದೆ. ಏನಕ್ಕೆ ಬಂದ್ರೆ ನೀವು ಇಲ್ಲಿ? ಮುಸಲ್ಮಾನ್ ಕರಿಬೇಕಿತ್ತು, ನೀವು ಒಬ್ಬ ಮುಸಲ್ಮಾನ್ ಕರಿಬೇಕಿತ್ತು. ಇಂಥವ್ರು ಕರೆದು ನೀವು ಅವಮಾನ ಮಾಡ್ತಾರ. ನೀರ್ ಕೊಡಿರಿ. ಇಲ್ಲಿ ಯಾರು ಪ್ಯೂರ್ ಮುಸ್ಲಿಮು, ಯಾರು ಪ್ಯೂರ್ ಮುಸ್ಲಿಂ ಅಲ್ಲ ಅನ್ನೋ ಚರ್ಚೆಗೆ ನಾವು ಕರೆದಿಲ್ಲ. ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಕರೆದಿಲ್ಲ. ಅವ್ರು ಕೇಳಿದ್ ಸಿಂಪಲ್ ಅಪ್ಪ, ಒಂದೇ ಮಾತರಂ ಅಂದ್ರೆ ನಿಮ್ಮ ಪ್ರಕಾರ ಏನು? ನೀವೇನೇ ಹೇಳ್ತಾರಲ್ಲ ಮೇಡಮ್, ಈಗ ದುರ್ಗಾ ಮಾತೆ ತರ ಇದು ಪೂಜೆನೂ ಮಾಡಬಹುದು. ಇನ್ನೊಂದೇನಂದ್ರೆ ಭೂಮಿಗೆ ಪೂಜೆ, ಭೂಮಿಗೆ ಪೂಜೆ ನಮ್ಗೆ ಯಾಕೆ ಮುಸಲ್ಮಾನ ಮೇಲೆ ಹಾಕ್ತೀರಾ? ಇದು ದೇವತನೇ, ಇದನ್ನು ಭಗವಂತ ಅವ್ರಿಗೆ, ಭೂಮಿನೂ ಭಗವಂತ ಅವ್ರಿಗೆ, ನಮ್ಗೆ ಭಗವಂತ ಅಲ್ಲ. ನಮ್ಗೆ ಅಲ್ಲ ಒಬ್ಬನೇ, ಅಲ್ಲ ಒಬ್ಬನೇ, ಅಲ್ಲ ಒಬ್ಬನೇ, ಒಬ್ಬನೇ. ಒಂದ್ ನಿಮಿಷ, ಅಲ್ಲ ಒಬ್ನೇ ಅಂತ ಹೇಳ್ಬಿಟ್ಟು ಅಜಾನ್ ಮಾಡ್ತಿರಲ್ಲ, ನಾವು ಅಜಾನ್ ಕೇಳ್ತೀವಿ, ನಾವು ಮನೆಗೆ ಹೋಗಿ ಪೂಜೆ ಮಾಡ್ತೀವಿ, ನಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನೀವ್ ಯಾಕೆ ಅಭ್ಯಂತರ ಮಾಡ್ತಾ ಇದೀರ ಅಂತ ಕೇಳಿದಾಗ ನಾವು ಭಜನೆ ಟಿವಿನಿಂದ ಕೇಳ್ತೀವಿ. ನಾವು ಒಂದ್ ನಿಮಿಷ, ನಾವು ಬೆಳಗ್ಗೆ ಟಿವಿನಿಂದ ಕೇಳ್ತೀವಿ, ಭಜನೆ ಕೇಳ್ತೀರಾ? ಭಜನೆ ಕೇಳ್ತೀವಿ, ಭಜನೆ ಕೇಳ್ತೀವಿ. ನಾವು ಅದು ಮಾಡಕ್ಕಾಗತ್ತ? ಮನೆಯಲ್ಲಿ ಹೋಗ್ಬಿಟ್ಟು ನೀವು ಮನೆಯಲ್ಲಿ ಹೋಗ್ಬಿಟ್ಟು ಅವ್ರದ್ದು ಇದು ಅವ್ರಿಗೆ ಧರ್ಮ ಮುಖ್ಯ, ನಮ್ದು ಇಸ್ಲಾಂ ನಮ್ಗೆ ಮುಖ್ಯ. ಭಾರತ ದೇಶದಲ್ಲಿದ್ದಾರೆ ಅಂತ ಕೇಳಿ. ಹೇಳಿ ಸರ್, ಅಟ್ಲೀಸ್ಟ್ ಇವರು ಭಾರತ ದೇಶದಲ್ಲಿದ್ದಾರಾ? ಭಾರತ ನಮ್ಮ ಅಪ್ಪಂದು ದೇಶ. ನಾವು ಇಲ್ಲೇ ಹುಟ್ಟಿರೋದು, ಇಲ್ಲೇ ಬಂದಿರೋದು, ಇಲ್ಲೇ ಸಾಯೋದು. ಆಯ್ತು, ನಿಮ್ಮ ಅಕ್ಕಪಕ್ಕದಲ್ಲಿರೋ ಮನೆ 4 ಜನ ಹೆಸರು ಹೇಳಿ ನನಗೆ. ರೇ, ಏನ್ರಿ ನೀವು ಡಿಬೇಟ್ ಮಾಡಕ್ ಬಂದಿದ್ರೆ? ಮನೆ ಪಕ್ಕ ನೀವು ಹೇಳ್ಬಿಟ್ಟು ಕೇಳಿ ಹೋಗಿ. ಮನೆ ಅಕ್ಕಪಕ್ಕ ಹಿಂದಿರ್ತಾರೆ, ಮುಸಲ್ಮಾನ್ ಇದ್ದಾರೆ. ಡಿಬೇಟ್ ಮಾಡಕ್ ಬನ್ನಿ, ಇಲ್ಲ ಅಂದ್ರೆ ಈ ತರ ಡಿಬೇಟ್ ಮಾಡಿ. ಮೇಡಮ್, ತಾವು ಹೇಳ್ತಾ ಇದ್ದೀರಿ, ಉತ್ತರ ಕೊಡ್ತೀನಿ. ಕಾಬತುಲ್ಲಾ ಇರೋದು ಒಂದ್ ಕಡೆ, ನೀವು ಎಲ್ಲಾರು ಒಂದೇ ಕಡೆ ಮುಖ ಮಾಡಿ ನಮಾಜ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನೋಡಿ. ನಾನು ಕಾಬತುಲ್ಲಾ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಕಾಬತುಲ್ಲಾ ಬಂದು ಹೇಳ್ಬಿಟ್ಟು ನಾನು ದೇವರ ಒಂದು ಪ್ರಕ್ರಿಯೆ ಇಳಿಸೋ ಜಾಗ ಅದು ನಮಗೋಸ್ಕರ ಬಹಳ ಅದ್ಭುತವಾದ ಜಾಗ ಅದು. ಅದಕ್ಕೋಸ್ಕರ ನಾವು ಮಕ್ಕಾನ ದೇವರು ಏನ್ ಮಾಡ್ತೀವಿ ನಾವು ಕೇಳಿ, ನಾವು ಪ್ರಾಫಿಟ್ ಅವರು ನಾವು ಒಂದೇ ಕಡೆ ಕಾಬಾ ಕಡೆ ನಾವು ತಿರ್ಕೊಂಡು ನಾವು ನಮಾಜ್ ಮಾಡ್ತೀವಿ. ಪ್ರಪಂಚದಲ್ಲಿ ನೋಡಿ ರೌಂಡ್ ಆಗಿದೆ ಪ್ರಪಂಚ. ನಾವು ಯಾವುದೇ ಸೈಡ್ ಇದ್ರೇನು ಕಾಬಾ ಯಾವ ಸೈಡ್ ಇದೆ ಆ ಕಡೆ ನಾವು ನೋಡಿ. ಪ್ರಶ್ನೆಗೆ ಉತ್ತರ ಸಿಕ್ತು. ಅಡ್ಡಂಡ ಕಾರ್ಯಪ್ಪ ಸರ್, ಒಂದೇ ಒಂದು ಕ್ವಿಕ್ ಪ್ರಶ್ನೆ ಕೇಳ್ಕೊಂಡು ವಾಪಸ್ ಬರ್ತೀನಿ. ಬಂದೆ. ಅಡ್ಡಂಡ ಕಾರ್ಯಪ್ಪ ಸರ್,
ರಾಷ್ಟ್ರಭಕ್ತಿಯನ್ನ ಸಾರುವಂತಹ ಗೀತೆಗಳನ್ನ ಒಂದು ಧರ್ಮಕ್ಕೆ ಮಾತ್ರ ಸೀಮಿತ ಮಾಡೋ ಈ ಹುನ್ನಾರ ಇದೆಯಲ್ಲ, ಇದನ್ನ ನಾನು ಕೇವಲ ಹುನ್ನಾರ ಅಂತಾನೆ ಕರಿತೀನಿ ಸರ್. ಯಾರಿಗಾರು ಆಕ್ಷೇಪ ಇದ್ರೆ ಅವ್ರು ಇಟ್ಕೊಳ್ಳಿ ಆಕ್ಷೇಪವನ್ನ. ಯಾವುದೋ ಒಂದು ಧರ್ಮಕ್ಕೆ ಮಾತ್ರ ಸೀಮಿತ ಮಾಡುವ ಹುನ್ನಾರ ಬಹಳ ಹಿಂದಿನಿಂದಲೂ ಕೂಡ ಸರ್, ಬಹುಶಃ ಸ್ವತಂತ್ರ ಪೂರ್ವದಿಂದಲೂ ನಡೆದು ಹೋಯ್ತು ಅಂತ ಹೇಳಿ. ಹಾಗಾಗಿ ಈ ದಿನದಲ್ಲಿ ಕುತ್ಕೊಂಡು ನೋಡಪ್ಪ, ಇದು ಭಾರತವನ್ನ ಸ್ಮರಿಸುವಂತಹ, ಭಾರತಾಂಬೆಯನ್ನ ಪೂಜಿಸುವಂತಹ ಗೀತೆ ಅಂತಂದ್ರೆ ಇಲ್ಲ ಇಲ್ಲ ಇದು ಹಿಂದೂಗಳ ಗೀತೆ ಅಂತ ಹೇಳಿ ಹೇಳ್ತಾರೆ. ಇಂಥವ್ರಿಗೆ ಅರ್ಥ ಮಾಡಿಸೋದು ಬಹಳ ಕಷ್ಟ, ಯಾಕಂದ್ರೆ ತಪ್ಪು ದಶಕಗಳಿಂದ ಆಗ್ತಾ ಬರ್ತಾ ಇದೆ ಅಂತ. ಹೌದೌದು ಮೇಡಮ್, ಇದು ನಾನು ಎಲ್ಲರೂ ನಮ್ಮ ಸಂವಿಧಾನವನ್ನು ಗೌರವಿಸ್ತಾರೆ ಅಂತ ನಾನು ಭಾವಿಸಿದ್ದೇನೆ. ಇಷ್ಟೊತ್ತು ಕಿರ್ಚಾಡಿದ ಪಾಷರು ಸೇರಿದಂತೆ ಅವರು ನಂಬಬಹುದು ಅಥವಾ ಬಿಡಬಹುದು. ಆದರೆ ಇದೇ ಸಂವಿಧಾನವನ್ನ ಬರೆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1940ರಲ್ಲಿ ಥಾಟ್ಸ್ ಆನ್ ಪಾಕಿಸ್ತಾನ್ ಅಂತ ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಏನು ಹೇಳಿದ್ದಾರೆ ಅಂದ್ರೆ, ಮುಸಲ್ಮಾನರು ತಮ್ಮ ಧರ್ಮದ ಆಧಾರದಲ್ಲಿ ಪಾಕಿಸ್ತಾನ ಕೇಳ್ತಾ ಇದ್ದಾರೆ. ನೀವು ಕೊಡಿ, ಎಲ್ಲ ಮುಸ್ಲಿಮರು ಅಲ್ಲಿಗೆ ಹೋಗ್ಲಿ, ಅಲ್ಲಿರುವ ಹಿಂದೂಗಳು ಇಲ್ಲಿಗೆ ಬರಲಿ ಅಂತ ಹೇಳಿದ್ರು. ಯಾಕೆ ಅಂತ ಅವ್ರನ್ನ ಪ್ರಶ್ನೆ ಮಾಡಿದಾಗ, ಯಾಕಂದ್ರೆ ಈಗ ಪ್ರಶ್ನೆ ಮಾಡ್ತಾ ಇದ್ರಲ್ಲ, ಕಿರ್ಚಾಡ್ತಿದ್ರ, ಅಂತವರ ಮಾನಸಿಕತೆಯನ್ನ ಬದಲು ಮಾಡಕ್ಕಾಗೋದಿಲ್ಲ. ಅವರು ನಂಬೋದು ಅವರ ಇಸ್ಲಾಂ ಅನ್ನ, ಯಾರಿಗೆ ಅವರು ನಂಬೋದು ಅವರ ಅವರಿಗೆ ದೇಶ ಸೆಕೆಂಡರಿ, ನಮ್ಮ ದೇಶ ಸೆಕೆಂಡರಿ. ಮಾತಾಡಿದಾಗ ನಾನು ಮಾತಾಡಿಲ್ಲ, ಅವರು ಮಾತಾಡಿದಾಗ ನಾನು ಮಾತಾಡಲಿಲ್ಲ. ಅಲ್ಲ ಅಡ್ಡಂಡ ಸರ್ ನೀವು ಸರ್ ಫಾರೂಕ್ ಸರ್, ಒಂದು ಫೇಮಸ್ ಮಾಸ್ಕ್ ಶೇಖ್ ಜಾಯದ್ ಗ್ರ್ಯಾಂಡ್ ಮಾಸ್ಕ್ ಅಂತ ಹೇಳಿ ಇರೋದೆಲ್ಲಿ, ದುಬೈ. ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಭಾರತದ ಟೂರಿಸ್ಟ್ಗಳು ಅಥವಾ ಹಿಂದೂಗಳೇ ಹೋಗ್ಬೇಕು ಅಂದ್ರೂ ಕೂಡ ಹೆಣ್ಣು ಮಕ್ಕಳು ಅಲ್ಲಿನ ಕಸ್ಟಮ್ಗೆ, ಅಲ್ಲಿನ ಸಂಸ್ಕೃತಿಗೆ ಗೌರವವನ್ನ ಕೊಟ್ಟು ಬುರ್ಕಾನೋ ಹಿಜಾಬೋ ಹಾಕೊಂಡು ಹೋಗ್ಬೇಕು. ಹೋಗದೇ ಇರೋರಿಗೆ ಇದೆಲ್ಲ ನಿಯಮ. ನನಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ, ನನ್ನ ಪರಂಪರೆಯನ್ನು ನಾನು ಫಾಲೋ ಮಾಡ್ತೀನಿ, ನನ್ನ ಹಿಜಾಬ್ ಹಾಕೋಲ್ಲ ಅನ್ನೋರು ಆಚೆ ನಿಲ್ಬಹುದು, ಆರಾಮಾಗಿ ನೋಡ್ಬೋದು. ಆ ನೆಲದ ಸಂಸ್ಕೃತಿಗೆ ಗೌರವ ಕೊಡಬೇಕು ಅನ್ನೋದು ಅಲ್ಲಿ ನಿಯಮ ಕಡ್ಡಾಯ ಮಾಡಬಹುದು. ಅಂದ್ರೆ ಭಾರತದಲ್ಲಿ ಭೂಮಿಯನ್ನ ಪೂಜನೀಯ ಭಾವದಿಂದ, ಇಲ್ಲಿನ ಜಲವನ್ನ ಪೂಜನೀಯ ಭಾವದಿಂದ, ಇಡೀ ದೇಶವನ್ನ ರಾಷ್ಟ್ರಭಕ್ತಿಯ ಭಾವನೆಯಿಂದ ನೋಡಿ ಅಂತ ಹೇಳೋದು ಈ ನೆಲದ ಸಂಸ್ಕೃತಿ. ಆದ್ರೆ ಇದನ್ನ ನಾವು ಧಿಕ್ಕರಿಸ್ತೀವಿ ಅಂತ ಹೇಳಲಿಕ್ಕೆ ಮುಸಲ್ಮಾನರಿಗಲ್ಲ ಸರ್, ಹಿಂದೂಗಳಿಗೂ ಹಕ್ಕಿಲ್ಲ. ಏನ್ ಹೇಳ್ತೀರಿ? ಮೊದಲನೇದಾಗಿ ನಾನು ಹೇಳ್ತೀನಿ ನೋಡಿ ಮೇಡಮ್, ನಾನೊಬ್ಬ ಮುಸಲ್ಮಾನಾಗಿ ಇಲ್ಲಿ ಕುತ್ಕೊಂಡು ನಾನು ಮಾತಾಡಲ್ಲ. ನಾನು ಒಬ್ಬ ಭಾರತೀಯನಾಗಿ ನಾನು ಇಲ್ಲಿ ಕುತ್ಕೊಂಡು ಮಾತಾಡ್ತೀನಿ. ಯಾಕಂದ್ರೆ ನನಗೆ ನನ್ನ ಧರ್ಮ ಎಷ್ಟು ಮುಖ್ಯನೋ ನನ್ನ ಭಾರತ ದೇಶನೂ ನನಗಷ್ಟೇ ಮುಖ್ಯ. ಯಾಕಂದ್ರೆ ನಾನು ಈ ಭಾರತ ದೇಶದಲ್ಲಿ ಹುಟ್ಟಿದ್ದೀನಿ. ಇಲ್ಲಿರುವ ಸಂಸ್ಕೃತಿಗೆ ನಾನು ಮನ್ಸಾರೆ ಒಪ್ತೀನಿ. ಯಾಕಂದ್ರೆ ಇಲ್ಲಿರೋರು ಹೆಂಗಂದ್ರೆ ಪ್ರತಿಯೊಂದು ನಾವು ಎಣಿಕೆ ಹಾಕಿದ್ರೆ ಲೆಕ್ಕ ಸಿಕ್ಕಲ್ಲ, ಅಷ್ಟೊಂದು ವಿಧವಾದ ಜನಗಳಿದ್ದಾರೆ. ನಾವು ಎಲ್ಲರೂ ಹೊಂದಾಣಿಕೆಯಿಂದ ಇದೀವಿ. ನಾನು ಸಾದಿಕ್ ಪಾಷಾ ಅವರಿಗೆ ಮೊದಲನೇದಾಗಿ ಒಂದು ಪ್ರಶ್ನೆ ಮಾಡ್ತೀನಿ. ಏನಂದ್ರೆ, ಇವ್ರು ಒಂದೇ ಮಾತರಂ ಅಂತ ಹೇಳಿದ್ರೆ ಇವರು ಧರ್ರ ಅಂತ ಇದ್ ಮಾಡ್ತಾರಲ್ಲ, ಒಂದೇ ಮಾತರಂ ಅಂದ್ರೆ ಅರ್ಥ ಏನು ಅಂತ ನಾನು ಸ್ವಲ್ಪ ಬಿಡಿಸಿ ಹೇಳ್ಬಿಡಿ ಸಾದಿಕ್ ಪಾಷಾ ಅವರು. ನೋಡಿ, ಒಂದೇ ಮಾತ್ರ ಅವ್ರಿಗೆ ನಾನು ಮಾತಾಡ್ತೀನಿ. ನೋಡಿ, ಒಂದೇ ಮಾತ್ರನಲ್ಲಿ ಏನೇನಿದೆ ಸರಿಯಾಗಿ ತಿಳಿಸ್ಕೊಳ್ಳಿ. ನೀವು ಅರ್ಥ ನಿಮ್ಗೆ ಒಂದೇ ಮುಸಲ್ಮಾನ ಇದ್ರೆ ಅರ್ಥ ಮಾಡ್ಕೊಳ್ತೀರಾ ನೀವು? ಮುಸಲ್ಮಾನ ಇದ್ರೆ ಅದು ಅರ್ಥ ಆಗತ್ತೆ. ಮುಸಲ್ಮಾನ ಅಂತ ಇಲ್ಲ ಅಂತ ಹೇಳ್ತಿದ್ದ ನಿಮ್ಗೆ ಏನಕ್ಕೆ ಹೇಳ್ಬೇಕು? ನಾವು ನೀನು ಮುಸಲ್ಮಾನ ಇಲ್ಲ ಅಂತ ಹೇಳ್ರಲ್ಲ, ನೀವು ಹೇಳ್ತಿಲ್ಲ. ನೀವು ನಾನು ಮುಸಲ್ಮಾನ ಅಂತ ಬಂದಿಲ್ಲ ಇಲ್ಲ ಅಂತ ಹೇಳ್ತಿಲ್ಲ. ಯಾಕೆ ನಿಮ್ಗೆ ನಾವು ಹೇಳ್ಬೇಕು? ಸರಿಯಾಗಿ ತಿಳಿಸ್ಕೊಂಡ್ ಬನ್ನಿ. ಏನೇನಿದೆ ಒಂದೇ ಮಾತಂನಲ್ಲಿ ದೇವಿ ದೇವತೆಗಳಿಗೆ ಪೂಜೆ ಮಾಡಿ. ನೀವು ಮುಸಲ್ಮಾನರಲ್ಲಿ ಪೂಜೆ ಮಾಡಿ ಅಂತಿದ್ದೆ. ಏನಕ್ಕೆ ಬಂದ್ರೆ ನೀವು ಇಲ್ಲಿ ಮುಸಲ್ಮಾನ್ ಕರಿಬೇಕಿತ್ತು, ನೀವು ಒಬ್ಬ ಮುಸಲ್ಮಾನ್ ಕರಿಬೇಕಿತ್ತು. ಇಂಥವ್ರು ಕರೆದು ನೀವು ಅವಮಾನ ಮಾಡ್ಸೋದ, ನಮ್ಮ ಇದರಲ್ಲಿ ಅವಮಾನ ಮಾಡ್ಸೋದ. ನೀರ್ ಕೊಡಿರಿ. ಇಲ್ಲಿ ಯಾರು ಪ್ಯೂರ್ ಮುಸ್ಲಿಮು, ಯಾರು ಪ್ಯೂರ್ ಮುಸ್ಲಿಂ ಅಲ್ಲ ಅನ್ನೋ ಚರ್ಚೆಗೆ ನಾವು ಕರೆದಿಲ್ಲ. ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಕರೆದಿಲ್ಲ. ಅವ್ರು ಕೇಳಿದ್ ಸಿಂಪಲ್ ಅಪ್ಪ, ಒಂದೇ ಮಾತರಂ ಅಂದ್ರೆ ನಿಮ್ಮ ಪ್ರಕಾರ ಏನು? ನೀವೇನೇ ಹೇಳ್ತಾರಲ್ಲ ಮೇಡಮ್, ಈಗ
ದುರ್ಗಾ ಮಾತೆ ತರ ಇದು ಪೂಜೆನೂ ಮಾಡಬಹುದು. ಇನ್ನೊಂದು ಏನಂದ್ರೆ ಭೂಮಿಗೆ ಪೂಜೆ ನಮ್ಗೆ ಯಾಕೆ ಮುಸಲ್ಮಾನ ಮೇಲೆ ಹಾಕ್ತೀರಾ? ಇದ್ರು ದೇವತನೇ, ಇದ್ರು ಭಗವಂತ ಅವ್ರಿಗೆ, ಭೂಮಿನೂ ಭಗವಂತ ಅವ್ರಿಗೆ, ನಮ್ಗೆ ಭಗವಂತ ಅಲ್ಲ. ನಮ್ಗೆ ಅಲ್ಲ ಒಬ್ಬನೇ, ಅಲ್ಲ ಒಬ್ಬನೇ, ಅಲ್ಲ ಒಬ್ಬನೇ, ಒಬ್ಬನೇ. ಟೈಮ್ ಹಾಕಿ ಒಂದ್ ನಿಮಿಷ. ಅಲ್ಲ ಒಬ್ನೇ ಅಂತ ಹೇಳ್ಬಿಟ್ಟು ನೀವು ಅಜಾನ್ ಮಾಡ್ತಿರಲ್ಲ, ನಾವು ಅಜಾನ್ ಕೇಳ್ತೀವಿ, ನಾವು ಮನೆಗೆ ಹೋಗಿ ಪೂಜೆ ಮಾಡ್ತೀವಿ, ನಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನೀವ್ ಯಾಕೆ ಅಭ್ಯಂತರ ಮಾಡ್ತಾ ಇದೀರ ಅಂತ ಕೇಳಿದಾಗ ನಾವು ಭಜನೆ ಕಿವಿನಿಂದ ಕೇಳ್ತೀವಿ. ನಾವು ಒಂದ್ ನಿಮಿಷ, ನಾವು ಬೆಳಗ್ಗೆ ಭಜನೆ ಕಿವಿನಿಂದ ಕೇಳ್ತೀವಿ, ಭಜನೆ ಕೇಳ್ತೀರಾ? ಭಜನೆ ಕೇಳ್ತೀವಿ, ಭಜನೆ ಕೇಳ್ತೀವಿ. ನಾವು ಅದು ಮಾಡಕ್ಕಾಗತ್ತ? ಮನೆಯಲ್ಲಿ ಹೋಗ್ಬಿಟ್ಟು ನೀವು ಮನೆಯಲ್ಲಿ ಹೋಗ್ಬಿಟ್ಟು ಅವ್ರದ್ದು ಇದು ಅವ್ರಿಗೆ ಧರ್ಮ ಮುಖ್ಯ, ನಮ್ದು ಇಸ್ಲಾಂ ನಮ್ಗೆ ಮುಖ್ಯ. ಭಾರತ ದೇಶದಲ್ಲಿದ್ದಾರೆ ಅಂತ ಕೇಳಿ. ಹೇಳಿ ಸರ್, ಅಟ್ಲೀಸ್ಟ್ ಇವರು ಭಾರತ ದೇಶದಲ್ಲಿದ್ದಾರಾ? ಭಾರತ ನಮ್ಮ ಅಪ್ಪಂದು ದೇಶ. ನಾವು ಇಲ್ಲೇ ಹುಟ್ಟಿರೋದು, ಇಲ್ಲೇ ಬಂದಿರೋದು, ಇಲ್ಲೇ ಸಾಯೋದು. ಆಯ್ತು, ನಿಮ್ಮ ಅಕ್ಕಪಕ್ಕದಲ್ಲಿರೋ ಮನೆ 4 ಜನ ಹೆಸರು ಹೇಳಿ ನನಗೆ. ರೇ ಏನ್ರಿ ನೀವು ಡಿಬೇಟ್ ಮಾಡಕ್ ಬಂದಿದ್ರೆ ಮುಸಲ್ಮಾನ ಇದ್ದಾರೆ, ಇಲ್ಲಾಂದ್ರೆ ಈ ತರ ಡಿಬೇಟ್ ಮಾಡಿ. ಮೇಡಮ್ ತಾವ್ ಹೇಳ್ತಾ ಉತ್ತರ ಕೊಡ್ತೀನಿ. ಕಾಬತುಲ್ಲಾ ಇರೋದು ಒಂದ್ ಕಡೆ, ನೀವು ಎಲ್ಲಾರು ಒಂದೇ ಕಡೆ ಮುಖ ಮಾಡಿ ನಮಾಜ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನೋಡಿ. ನಾನು ಕಾಬತುಲ್ಲಾ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಕಾಬತುಲ್ಲಾ ಬಂದು ಹೇಳ್ಬಿಟ್ಟು ನಾನು ದೇವರ ಒಂದು ಪ್ರಕ್ರಿಯೆ ಇಳಿಸೋ ಜಾಗ ಅದು ನಮಗೋಸ್ಕರ ಬಹಳ ಅದ್ಭುತವಾದ ಜಾಗ ಅದು. ಅದಕ್ಕೋಸ್ಕರ ನಾವು ಮಕ್ಕಾನ ದೇವ್ರು ಏನ್ ಮಾಡ್ತೀವಿ ನಾವು ಕೇಳಿ, ನಾವು ಪ್ರಾಫಿಟ್ ಅವರು ನಾವು ಒಂದೇ ಕಡೆ ಕಾಬಾ ಕಡೆ ನಾವು ತಿರ್ಕೊಂಡು ನಾವು ನಮಾಜ್ ಮಾಡ್ತೀವಿ. ಪ್ರಪಂಚದಲ್ಲಿ ನೋಡಿ ರೌಂಡ್ ಆಗಿದೆ ಪ್ರಪಂಚ. ನಾವು ಯಾವುದೇ ಸೈಡ್ ಇದ್ರೇನು ಕಾಬಾ ಯಾವ ಸೈಡ್ ಇದೆ ಆ ಕಡೆ ನಾವು ನೋಡಿ. ಯಾವ ಪ್ರಶ್ನೆಗೆ ಉತ್ತರ ಸಿಕ್ತು? ಅಡ್ಡಂಡ ಕಾರ್ಯಪ್ಪ ಸರ್, ಒಂದೇ ಒಂದು ಕ್ವಿಕ್ ಪ್ರಶ್ನೆ ಕೇಳ್ಕೊಂಡು ವಾಪಸ್ ಬರ್ತೀನಿ. ಬಂದೆ ಅಡ್ಡಂಡ ಕಾರ್ಯಪ್ಪ ಸರ್, ರಾಷ್ಟ್ರಭಕ್ತಿಯನ್ನ ಸಾರುವಂತಹ ಗೀತೆಗಳನ್ನ ಒಂದು ಧರ್ಮಕ್ಕೆ ಮಾತ್ರ ಸೀಮಿತ ಮಾಡೋ ಈ ಹುನ್ನಾರ ಇದೆಯಲ್ಲ, ಇದನ್ನ ನಾನು ಕೇವಲ ಹುನ್ನಾರ ಅಂತಾನೆ ಕರಿತೀನಿ ಸರ್. ಯಾವ್ದಾರು ಆಕ್ಷೇಪ ಇದ್ರೆ ಅವ್ರು ಇಟ್ಕೊಳ್ಳಿ ಆಕ್ಷೇಪವನ್ನ. ಯಾವುದೋ ಒಂದು ಧರ್ಮಕ್ಕೆ ಮಾತ್ರ ಸೀಮಿತ ಮಾಡುವ ಹುನ್ನಾರ ಬಹಳ ಹಿಂದಿನಿಂದಲೂ ಕೂಡ ಸರ್, ಬಹುಶಃ ಸ್ವತಂತ್ರ ಪೂರ್ವದಿಂದಲೂ ನಡೆದು ಹೋಯ್ತು ಅಂತ ಹೇಳಿ. ಹಾಗಾಗಿ ಈ ದಿನದಲ್ಲಿ ಕುತ್ಕೊಂಡು ನೋಡಪ್ಪ, ಇದು ಭಾರತವನ್ನ ಸ್ಮರಿಸುವಂತಹ, ಭಾರತಾಂಬೆಯನ್ನ ಪೂಜಿಸುವಂತಹ ಗೀತೆ ಅಂತಂದ್ರೆ ಇಲ್ಲ ಇದು ಹಿಂದೂಗಳ ಗೀತೆ ಅಂತ ಹೇಳ್ತಾರೆ. ಇಂಥವ್ರಿಗೆ ಅರ್ಥ ಮಾಡಿಸೋದು ಬಹಳ ಕಷ್ಟ, ಯಾಕಂದ್ರೆ ತಪ್ಪು ದಶಕಗಳಿಂದ ಆಗ್ತಾ ಬರ್ತಾ ಇದೆ ಅಂತ. ಹೌದೌದು ಮೇಡಮ್, ಇದು ನಾನು ಎಲ್ಲರೂ ನಮ್ಮ ಸಂವಿಧಾನವನ್ನು ಗೌರವಿಸ್ತಾರೆ ಅಂತ ನಾನು ಭಾವಿಸಿದ್ದೇನೆ. ಇಷ್ಟೊತ್ತು ಕಿರ್ಚಾಡಿದ ಪಾಷರು ಸೇರಿದಂತೆ ಅವರು ನಂಬಬಹುದು ಅಥವಾ ಬಿಡಬಹುದು. ಆದರೆ ಇದೇ ಸಂವಿಧಾನವನ್ನ ಬರೆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1940ರಲ್ಲಿ ಥಾಟ್ಸ್ ಆನ್ ಪಾಕಿಸ್ತಾನ್ ಅಂತ ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಏನು ಹೇಳಿದ್ದಾರೆ ಅಂದ್ರೆ, ಮುಸಲ್ಮಾನರು ತಮ್ಮ ಧರ್ಮದ ಆಧಾರದಲ್ಲಿ ಪಾಕಿಸ್ತಾನ ಕೇಳ್ತಾ ಇದ್ದಾರೆ. ನೀವು ಕೊಡಿ, ಎಲ್ಲ ಮುಸ್ಲಿಮರು ಅಲ್ಲಿಗೆ ಹೋಗ್ಲಿ, ಅಲ್ಲಿರುವ ಹಿಂದೂಗಳು ಇಲ್ಲಿಗೆ ಬರಲಿ ಅಂತ ಹೇಳಿದ್ರು. ಯಾಕೆ ಅಂತ ಅವ್ರನ್ನ ಪ್ರಶ್ನೆ ಮಾಡಿದಾಗ, ಯಾಕಂದ್ರೆ ಈಗ ಪ್ರಶ್ನೆ ಮಾಡ್ತಾ ಇದ್ರಲ್ಲ, ಕಿರ್ಚಾಡ್ತಿದ್ರ, ಅಂತವರ ಮಾನಸಿಕತೆಯನ್ನ ಬದಲು ಮಾಡಕ್ಕಾಗೋದಿಲ್ಲ. ಅವರು ನಂಬೋದು ಅವರ ಇಸ್ಲಾಂ ಅನ್ನ, ಅವರು ನಂಬೋದು ಅವರ ಅವರಿಗೆ ದೇಶ ಸೆಕೆಂಡರಿ, ನಮ್ಮ ದೇಶ ಸೆಕೆಂಡರಿ. ಮಾತಾಡಿದಾಗ ನಾನು ಮಾತಾಡಿಲ್ಲ, ಅವರು ಮಾತಾಡಿದಾಗ ನಾನು ಮಾತಾಡಲಿಲ್ಲ. ಅಲ್ಲ ಅಡ್ಡಂಡ ಸರ್, ನೀವು